ಗೈಸ್, ಪ್ರತಿಯೊಂದು ಕುಟುಂಬದಲ್ಲೂ ಸಾವಾಗಿರುತ್ತೆ. ಈ ರೀತಿ ಸತ್ತವ್ರ ಜೊತೆಲಿ ಮಾತಾಡೋ ಅವಕಾಶ ಸಿಕ್ಕಿದ್ರೆ ಹೇಗಿರುತ್ತೆ? ಅಫ್ಕೋರ್ಸ್ ಕೆಲವರಿಗೆ ಖುಷಿ, ಇನ್ನು ಕೆಲವರಿಗೆ ಭಯ. ಅದೇ ತರ ಈ ಚಿತ್ರದ ಹೀರೋಯಿನ್ಗೂ ಸತ್ತಿರೋ ತನ್ನ ಮಗನ್ ಜೊತೆಲಿ ಮಾತಾಡೋ ಅವಕಾಶ ಸಿಗುತ್ತೆ. ಭಾರತದ ಒಂದು ಹಳ್ಳಿನಲ್ಲಿರೋ ಪಾಳು ಬಿದ್ದಿರೋ ದೇವಸ್ಥಾನದಲ್ಲಿ ಸತ್ತಿರೋರ್ ಜೊತೆಲಿ ಮಾತಾಡ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಬಾಗಿಲು ತೆಗಿಬಾರ್ದು. ಆದ್ರೆ ಹೀರೋಯಿನ್ ಎಮೋಷನಲ್ ಆಗಿ ಏನ್ ಮಾಡ್ತಾಳೆ? ಆ ಒಂದು ತಪ್ಪು ನಿರ್ಧಾರದಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋ ಕತೆನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೇಳಿ ಚಿತ್ರನೇ ದ ಅದರ್ ಸೈಡ್ ಆಫ್ ದ ಡೋರ್. ಹೆಸರಿಗೆ ಹಾಲಿವುಡ್ ಮೂವಿ ಆಗಿದ್ರೂನು ಇದ್ರ ಕತೆ ಭಾರತೀಯ ಮೈಥಾಲಜಿನ ಬೇಸ್ ಮಾಡಿ ತೆಗ್ದಿದ್ದಾರೆ. ಮೂವಿ ಶುರು ಆಗೋದು ಮುಂಬೈನಲ್ಲಿ. ಇವರೇ ಚಿತ್ರದ ಹೀರೋಯಿನ್. ಇವನ್ ಹೆಸರು ಮೈಕಲ್, ಹೆಂಡತಿ ಮರಿಯಾ. ಇಂಡಿಯಾನಲ್ಲಿ ನಮ್ ಬಿಸ್ನೆಸ್ ತುಂಬಾನೇ ಚೆನ್ನಾಗಿದೆ. ಆಗ ಮರಿಯಾ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯನ ಹೇಳ್ತಾಳೆ. ಸಮುದ್ರ ತೀರಕ್ ಬಂದು ಇಬ್ರು ಮಾತಾಡ್ತಾ ಇದ್ದಾರೆ. ಮರಿಯಾ ಹೇಳ್ತಾಳೆ, ನನಗೆ ಇಲ್ಲಿಂದ ಹೋಗಕ್ಕೆ ಇಷ್ಟನೇ ಇಲ್ಲ. ಹೌದಾ, ಹಾಗಾದ್ರೆ ಇಲ್ಲೇ ಸೆಟ್ಲ್ ಆಗೋಣ ಬಿಡು. ಆಗ ಒಂದು ಬಾಲ್ ಬರುತ್ತೆ. ಅದನ್ನ ತೆಗೆದು ಆ ಹುಡುಗಿ ಕೈಗೆ ಕೊಟ್ಟು, ನಾವು ಇಲ್ಲೇ ಸ್ಟೇ ಆಗೋದಾ ಅಂತ ಕೇಳ್ತಾನೆ. ಆಗ ಸಡನ್ ಆಗಿ ಆ ಹುಡುಗಿ ಮರಿಯಾ ಕಡೆ ಕೈ ತೋರಿಸಿ ಕಿರ್ಚಾಡ್ತಾಳೆ. ಅವಳ ಮುಖ ದೆವ್ವದ ತರ ಇದೆ. ಅಷ್ಟ್ರಲ್ಲಿ ಮರಿಯಾಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಇದೊಂದು ಕನ್ಸು. ನಿದ್ದೆ ಮಾಡ್ತಿದ್ದ ಮೈಕಲ್ ನ ಇಬ್ಸಿ ಅಳ್ತಾ ಇದ್ದಾಳೆ. ಮೈಕಲ್ ಅವಳಿಗೆ ಸಮಾಧಾನ ಮಾಡ್ತಾನೆ. ಹಾಗೇನೆ ಅವ್ರ ಫ್ಯಾಮಿಲಿ ಫೋಟೋ ತೋರಿಸ್ತಾರೆ. ಇವರಿಗೆ ಇಬ್ರು ಮಕ್ಕಳು, ಒಂದು ಹುಡುಗಿ ಒಂದು ಹುಡುಗ. ಸದ್ಯಕ್ಕೆ ಮನೇಲಿ ಇವ್ರ ಮಗಳು ಲೂಸಿ ಹಾಗೇನೆ ಪೀಕಿ ಅನ್ನುವ ಮೇಡ್ ನ ತೋರಿಸ್ತಾರೆ. ಮಗ ಎಲ್ಲಿದ್ದಾನೋ ಗೊತ್ತಿಲ್ಲ. ಮರಿಯಾ ರಾತ್ರಿ ನಡೆದಿದ್ದಕ್ಕೆ ಸಾರಿ ಕೇಳ್ತಾಳೆ. ಏನು ಪ್ರಾಬ್ಲಮ್ ಇಲ್ಲ, ಸದ್ಯದಲ್ಲೇ ನಾವು ಈ ಸಮಸ್ಯೆಯಿಂದ ಹೊರಗಡೆ ಬರೋಣ ಅಂತಿದ್ದಾನೆ. ಮರಿಯಾ ತುಂಬಾನೇ ಅಪ್ಸೆಟ್ ಆಗಿರೋದ್ನ ಪೀಕಿ ನೋಡ್ತಾಳೆ. ರಾತ್ರಿ ಮೈಕಲ್ ಮನೆಗ್ ಬಂದಾಗ ಪೀಕಿ ಹೇಳ್ತಾಳೆ, ಮೇಡಮ್ಗೆ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದಾರೆ. ಲೂಸಿನ ಆಲ್ರೆಡಿ ನಿದ್ದೆ ಮಾಡ್ಸಿದ್ದೀನಿ ಅಂತ. ಸರಿ ಪೀಕಿ, ನೀವು ಮಲ್ಕೊಳ್ಳಿ. ಬೆಡ್ರೂಮಿಗೆ ಬಂದು ಮಗನ್ ವಿಡಿಯೋ ಟೇಪ್ ನೋಡಿ ಅಳ್ತಾ ಇದ್ದಾನೆ. ಯಾಕಂದ್ರೆ ಮಗ ಆಲ್ರೆಡಿ ಸತ್ತೋಗಿದ್ದಾನೆ ಅನ್ಸುತ್ತೆ. ಮರಿಯಾ ಡೈಲಿ ಇದೇ ವಿಡಿಯೋ ಟೇಪ್ ನ ನೋಡಿ ಅಳ್ತಾ ಇರ್ತಾಳೆ. ಇವತ್ತು ಕೂಡ ಅದೇ ವಿಡಿಯೋ ಟೇಪ್ ನೋಡ್ತಾ ಹಂಗೇನೆ ನಿದ್ದೆಗೆ ಜಾರಿದ್ದಾಳೆ. ಮಗನ್ ಹೆಸರು ಆಲಿವರ್. ಈಗ ಮರಿಯಾ ಕೈಯಲ್ಲಿದ್ದ ಟ್ಯಾಬ್ಲೆಟ್ ಬಾಟಲ್ ಕೆಳಗಡೆ ಬೀಳುತ್ತೆ. ಶಾಕಿಂಗ್ಲಿ ಮರಿಯಾ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾಳೆ. ತಕ್ಷಣ ಆಂಬ್ಯುಲೆನ್ಸ್ ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಈಗ ಫ್ಲಾಶಸ್ ನಲ್ಲಿ 6 ವರ್ಷದ ಹಿಂದೆ ಏನ್ ನಡೀತು ಅಂತ ತೋರಿಸ್ತಾರೆ. ಒಂದು ಕಾರ್ ಆಕ್ಸಿಡೆಂಟ್ ಆಗಿ ನದಿಗ್ ಬಿದ್ದಿದೆ. ಆ ಕಾರಲ್ಲಿರೋದು ಮರಿಯಾ ಹಾಗೇನೆ ಇಬ್ರು ಮಕ್ಕಳು. ಒಂದ್ ಕಡೆ ಲೂಸಿ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಆಲಿವರ್ ನ ಕಾಲು ಸಿಗಾಕೊಂಡಿದೆ. ಅವನು ಕಿರ್ಚಾಡ್ತಾ ಇದ್ದಾನೆ, ನನ್ನಿಂದ ಕಾಲ್ ತೆಗಿಯಕ್ ಆಗ್ತಿಲ್ಲ ಅಂತ. ಎಷ್ಟೇ ಪ್ರಯತ್ನ ಪಟ್ರುನು ಅವನ್ ಕಾಲ್ನ ಹೊರಗಡೆ ತೆಗಿಯೋದಕ್ಕೆ ಆಗ್ತಾನೆ ಇಲ್ಲ. ಬೇರೆ ದಾರಿ ಇಲ್ದೆ ಆಲಿವರ್ ಹತ್ರ ಸಾರಿ ಕೇಳಿ ಮಗಳನ್ನ ಮಾತ್ರ ಎತ್ಕೊಂಡು ಮೇಲ್ಗಡೆ ಈಜ್ಕೊಂಡ್ ಬರ್ತಾಳೆ. ಸ್ಪಾಟ್ ನಲ್ಲಿ ಇದ್ದವ್ರ ಹತ್ರ ನನ್ ಮಗ ಕಾರಲ್ಲೇ ಸಿಗಾಕೊಂಡಿದ್ದಾನೆ, ದಯವಿಟ್ಟು ಕಾಪಾಡಿ ಅಂತ. ಆದ್ರೆ ಕೊನೆಗೂ ಅವನ್ನ ಕಾಪಾಡಕ್ ಆಗಲ್ಲ. ಸೊ ಇದೇ ಗಿಲ್ಟ್ ಫೀಲ್ ಅಲ್ಲೇ ಮರಿಯಾ ಜೀವನ ಮಾಡ್ತಾ ಇದ್ದಾಳೆ. ಮಗನ್ನ ಕಾಪಾಡಕ್ ಆಗಿಲ್ಲ ಅನ್ನೋ ನೋವಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾಳೆ. ಡಾಕ್ಟರ್ ಹೇಳ್ತಾರೆ ಜೀವಕ್ಕೇನು ತೊಂದ್ರೆ ಇಲ್ಲ ಅಂತ. ಪೀಕಿ ಮರಿಯಾಗೆ ಸಮಾಧಾನ ಮಾಡ್ತಾಳೆ. 2 ವರ್ಷದ ಹಿಂದೆ ನನ್ ಮಗಳು ತೀರ್ಕೊಂಡ್ಲು. ಹೆಸರು ಅನುಷ್ಕಾ ಅಂತ. ನೀರಲ್ಲಿ ಮುಳುಗಿ ಸತ್ತೋದ್ಲು. ನನಗೆ ನಿಮ್ ನೋವು ಅರ್ಥ ಆಗುತ್ತೆ. ಕೊನೆಯದಾಗಿ ನಿಮ್ ಮಗನ್ ಜೊತೆಲಿ ಮಾತಾಡಿ ಸಾರಿ ಕೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಇದನ್ ಕೇಳಿ ಮರಿಯಾ ಗಾಬರಿ ಆಗ್ತಾಳೆ. ಪೀಕಿ ಹೇಳ್ತಿರೋ ಪ್ರಕಾರ ಅವಳು ಬೆಳೆದಿರೋದು ಸೌತ್ ಇಂಡಿಯಾನಲ್ಲಿ. ಇವ್ರ ಹಳ್ಳಿನಲ್ಲಿರೋ ಕಾಡಲ್ಲಿ ಒಂದು ಪಾಳು ಬಿದ್ದಿರೋ ದೇವಸ್ಥಾನ ಇದೆಯಂತೆ. ಆ ದೇವಸ್ಥಾನದಲ್ಲಿ ಒಂದು ಡೋರ್ ಇದೆ. ಅದೇ ಡೋರ್ ಸತ್ತಿರೋ ಆತ್ಮಗಳಿರೋ ಪ್ರಪಂಚಕ್ಕೂ ನಮಗೂ ಕನೆಕ್ಟ್ ಮಾಡುತ್ತೆ. ನೀವು ನಿಮ್ ಮಗನ ಅಸ್ಥಿನ ತಗೊಂಡೋಗಿ ದೇವಸ್ಥಾನದ ಮೆಟ್ಟಿಲುಗಳಲ್ಲಿ ಹಾಕಿ ನೀವು ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡಿ ಕೂತ್ಕೋಬೇಕು. ಸ್ವಲ್ಪ ಹೊತ್ತಲ್ಲೇ ಆ ಡೋರ್ನ ಔಟ್ಸೈಡ್ ಇಂದ ನಿಮ್ ಮಗನ್ ವಾಯ್ಸ್ ಕೇಳುತ್ತೆ. ಇದ್ರಲ್ಲಿ ಮುಖ್ಯವಾದ ವಿಷಯ ಇನ್ನೊಂದಿದೆ. ನಿಮ್ ಮಗ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂನು ಯಾವುದೇ ಕಾರಣಕ್ಕೂ ಆ ಡೋರ್ನ ಓಪನ್ ಮಾಡಬೇಡಿ. ಇದಕ್ಕೆಲ್ಲ ನೀವು ಒಪ್ಕೊಂಡ್ರೆ ನಾನು ಅಡ್ರೆಸ್ ನ ಹೇಳ್ತೀನಿ ಅಂತ. ಅಷ್ಟ್ರಲ್ಲಿ ಮೈಕಲ್ ಬಂದಿದ್ರಿಂದ ಆ ಟಾಪಿಕ್ ನ ಅಲ್ಲಿಗೆನೆ ನಿಲ್ಲಿಸ್ತಾರೆ. ದಿನಗಳು ಕಳೆದ್ರೂನು ಮರಿಯಾ ದುಃಖದಿಂದ ಹೊರಗಡೆ ಬರೋದೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡಿರೋ ಪೀಕಿ, ನೀವು ಆಲಿವರ್ ಜೊತೆಲಿ ಮಾತಾಡ್ಬೋದು. ನಾನ್ ಹೇಳಿದ್ದು ನೆನ್ಪಿದೆ ತಾನೆ? ಆಲಿವರ್ ಬಂದು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂನು ನೀವು ಆ ಡೋರ್ನ ಮಾತ್ರ ತೆಗಿಬಾರ್ದು. ತೆಗಿಯಲ್ಲ ಅಂತ ಪ್ರಾಮಿಸ್ ಮಾಡ್ತೀರಾ? ಸರಿ ಅಂತ ಮರಿಯಾ ಪ್ರಾಮಿಸ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಆಲಿವರ್ ಬಾಡಿನ ಹೂತಾಕಿದ್ದ ಜಾಗದಲ್ಲಿ ಗುಂಡಿ ತೋಡಿ ಶವ ಪೆಟ್ಟಿಗೆನ ಮೇಲ್ಗಡೆ ತೆಗಿತಾರೆ. ಮರಿಯಾ ಡೆಡ್ ಬಾಡಿನ ನೋಡೋದಕ್ಕೆ ಹೋದಾಗ ಪೀಕಿ ಅವಳನ್ನ ತಡಿತಾಳೆ. ತುಂಬಾ ದಿನ ಆಗಿದೆ, ಈಗ ನೀವು ನೋಡಿದ್ರೆ ಹೆದ್ರು ಬಿಡ್ತೀರಾ ಅಂತ ಅಂದ್ರೂನು ಮರಿಯಾ ಹತ್ರ ಹೋಗ್ತಾಳೆ. ಆಲಿವರ್ನ ಹೂತಾಕ್ದಾಗ ಅವನು ತುಂಬಾನೇ ಇಷ್ಟಪಡ್ತಿದ್ದ ಟೈಗರ್ ಗೊಂಬೆನ ಕೂಡ ಶವಪೆಟ್ಟಿಗೆ ಒಳಗಡೆ ಇಟ್ಟಿರ್ತಾರೆ. ಆ ಗೊಂಬೆನ ತೆಗ್ದಾಗ ಆಲಿವರ್ನ ಕೈ ಹೊರಗಡೆ ಬರುತ್ತೆ. ಇದರಿಂದ ಮರಿಯಾ ಹೆದ್ರು ಬಿಡ್ತಾಳೆ. ಈಗ ಬಾಡಿನ ಸುಟ್ ಹಾಕ್ತಾರೆ. ಅಲ್ಲಿ ಸುತ್ತಮುತ್ತ ಅಗೋರಿಗಳಿದ್ದಾರೆ. ಅಗೋರಿಗಳ ಬಗ್ಗೆ ಗೊತ್ತು ತಾನೆ? ಈ ರೀತಿ ಸುಟ್ಟಿರೋ ಶವಗಳನ್ನೇ ಅವರು ತಿಂತಾರೆ.
ಅಷ್ಟೇ ಅಲ್ಲದೆ ಸುಟ್ಟಿರೋ ದೇಹದ ಬೂದಿನ ಮೈಗೆಲ್ಲ ಹಚ್ಕೋತಾರೆ. ಈ ರೀತಿ ಮಾಡಿದ್ರೆ ಮಾತ್ರ ಅವರಿಂದ ಆತ್ಮಗಳ ಜೊತೆಲಿ ಮಾತಾಡೋದಕ್ಕೆ ಸಾಧ್ಯ ಅನ್ನೋ ಥಿಯರಿನೂ ಇದೆ. ನೆಕ್ಸ್ಟ್ ಪೀಕಿ ಮರಿಯನ್ನ ಟ್ರೈನ್ ಹತ್ತಿಸ್ತಾಳೆ. ಈ ಟ್ರೈನ್ ನ ಲಾಸ್ಟ್ ಸ್ಟಾಪ್ ನಮ್ಮೂರೇ. ಅಲ್ಲೋಗಿ ಇಳ್ಕೊಂಡು ನಾನು ಹೇಳಿದ್ನ ಮಾಡಿ, ನಿಮ್ ಹಸ್ಬೆಂಡ್ ಹಾಗೆ ನಿಮ್ಮ ಮಗಳನ್ನ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಮರಿಯಾ ಆಲ್ರೆಡಿ ಒಂದು ಲೆಟರ್ ನ ಬರ್ದಿಟ್ಟು ಬಂದಿರ್ತಾಳೆ. ಆ ಲೆಟರ್ ಅಲ್ಲಿ ಏನ್ ಬರ್ದಿದೆ ಅಂದ್ರೆ, ಮಗನ್ ಸಾವಿಂದ ನಾನ್ ತುಂಬಾನೇ ನೊಂದಿದ್ದೀನಿ. ಎಷ್ಟೇ ಪ್ರಯತ್ನ ಪಟ್ರುನು ನನ್ನಿಂದ ಹೊರಗಡೆ ಬರಕ್ ಆಗ್ತಿಲ್ಲ. ಆ ಗಿಲ್ಟ್ ಇಂದ ಹೊರಗಡೆ ಬರೋಕೆ ವೆಕೇಶನ್ ಗೆ ಬಂದಿದ್ದೀನಿ. ನನ್ ಬಗ್ಗೆ ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ಬರ್ತೀನಿ ಅಂತ. ಈಗ ಪೀಕಿ ಹೇಳಿರೋ ಆ ದೇವಸ್ಥಾನದ ಕಡೆ ಹೋಗ್ತಾಳೆ. ಇದೇ ಆ ದೇವಸ್ಥಾನ. ಒಳಗಡೆ ಹೋಗಿ ಆ ರಿಚುವಲ್ ಗೆ ಬೇಕಾದ ಎಲ್ಲ ವಸ್ತುಗಳನ್ನ ತಂದಿರ್ತಾಳೆ. ನೆಕ್ಸ್ಟ್ ಅಸ್ಥಿನ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಹಾಕ್ತಾಳೆ. ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡಿ ರಿಚುವಲ್ ಸ್ಟಾರ್ಟ್ ಮಾಡ್ತಾಳೆ. ಹೊರಗಡೆ ಹೋಗಕ್ಕಿರೋದು ಇದೊಂದೇ ಡೋರ್. ಅಂದ್ರೂನು ಈಗ ಇವಳು ಮಾಡ್ತಿರೋ ರಿಚುವಲ್ ಇಂದ ಆತ್ಮಗಳಿರೋ ಪ್ರಪಂಚದ ಜೊತೆಲಿ ಅದು ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಪ್ರೇ ಮಾಡ್ತಾ ಇರುವಾಗ ಸಡನ್ ಆಗಿ ದೇವಸ್ಥಾನದ ಒಳಗಡೆಯಿಂದ ಯಾರೋ ಅಳ್ತಿರೋ ಶಬ್ದ ಕೇಳುತ್ತೆ. ಶಬ್ದ ಬರ್ತಿರೋ ಕಡೆ ಮರಿಯಾ ಹೋದಾಗ ಕಾಗೆ ಬಂದು ಇವಳ ಮೇಲೆ ದಾಳಿ ಮಾಡಿ ಕೆಳಗಡೆ ಬಿದ್ದೋಗುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಆ ಕಾಗೆ ಕೊಳ್ತೋಗುತ್ತೆ. ಅಲ್ಲೊಂದು ವಿಗ್ರಹ ಇದೆ, ನೋಡೋಕೆ ಕಾಳಿ ತರನೇ ಇದೆ, ಆದ್ರೆ 2 ಕೈಗಳಿಂದ ಮುಖನ ಮುಚ್ಕೊಂಡಿದೆ. ಹೆದ್ರಿದ್ದ ಮರಿಯಾ ಅಲ್ಲಿಂದ ಮೇಲ್ಗಡೆ ಬರ್ತಾಳೆ. ಇನ್ಮೇಲೆ ಇಲ್ಲಿದ್ರೆ ಸರಿಯಾಗಲ್ಲ ಅಂತ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟ್ರಲ್ಲಿ ಆ ಡೋರ್ ಹತ್ರ ಏನೋ ಶಬ್ದ ಕೇಳ್ತಿದೆ. ತುಂಬಾ ಜನರ ವಾಯ್ಸ್ ಒಂದೇ ಸಲಕ್ಕೆ ಕೇಳ್ತಾ ಇದೆ. ಹಾಗೇನೆ ಆಲಿವರ್ನ ವಾಯ್ಸ್ ಕೂಡ ಕೇಳುತ್ತೆ. ಆಲಿವರ್, ನೀನ್ ಬಂದ್ಬಿಟ್ಟ ಅಂತ ಕೇಳ್ದಾಗ, ಅಮ್ಮ ನಾನೇ ಆಲಿವರ್. ಎಮೋಷನಲ್ ಆಗಿದ್ದ ಮರಿಯಾ ಜೋರಾಗಿ ಅಳ್ತಾ ಇದ್ದಾಳೆ. ಆಲಿವರ್ ಹೇಳ್ತಾನೆ, ನಾನು ಎಲ್ಲಿದ್ದೀನಿ, ಒಳಗಡೆ ತುಂಬಾನೇ ಕತ್ಲೆ ಆಗಿದೆ ಅಂತ. ಮರಿಯಾ ಹೇಳ್ತಾಳೆ, ನಾನು ಡೈಲಿ ನಿನ್ನೆನ್ಪಲ್ಲೇ ಕಾಲ ಕಳೀತಾ ಇದ್ದೀನಿ. ಅಮ್ಮ, ಯಾಕೆ ಈ ಡೋರ್ ಓಪನ್ ಆಗ್ತಿಲ್ಲ? ನಾನು ನಿಮ್ಮನ್ನೆಲ್ಲ ನೋಡ್ಬೇಕು. ಸಾರಿ ಬಂಗಾರ, ಈ ಡೋರ್ ಓಪನ್ ಆಗಲ್ಲ. ನಾನು ನಿನ್ ಹತ್ರ ಸಾರಿ ಕೇಳಕ್ಕೋಸ್ಕರನೇ ಬಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆ ಕಡೆಯಿಂದ ಯಾರೋ ಡೋರ್ ತೆಗಿಯೋಕೆ ಟ್ರೈ ಮಾಡ್ತಾ ಇದ್ದಾರೆ. ನನ್ನ ಕರಿತಾ ಇದ್ದಾರೆ, ನಾನು ಹೋಗ್ಬೇಕು. ಇಲ್ಲಿ ತುಂಬಾನೇ ಕತ್ಲೆ ಆಗಿದೆ, ದಯವಿಟ್ಟು ಡೋರ್ ತೆಗೀರಿ ಅಂತ. ತುಂಬಾನೇ ಎಮೋಷನಲ್ ಆಗಿದ್ದ ಮರಿಯಾ ಡೋರ್ನ ಓಪನ್ ಮಾಡ್ತಾಳೆ. ಆಲಿವರ್ ಆಲಿವರ್ ಅಂತ ಕರೀತಾಳೆ, ಆದ್ರೆ ಅಲ್ಲಿ ಏನೂ ಇಲ್ಲ. ಹಿಂದೆ ತಿರುಗಿದಾಗ ಒಬ್ರು ಅಗೋರಿ ನಿಂತ್ಕೊಂಡಿದ್ದಾರೆ. ಹೆದ್ರಿದ್ದ ಮರಿಯಾ ಅಲ್ಲಿಂದ ಓಡ್ ಬರ್ತಾಳೆ. ಈ ಕಡೆ ಮನೆ ತೋರಿಸ್ತಾರೆ. ಮರಿಯಾ ಬಂದ್ಬಿಟ್ಟ ಅಂತ ಮೈಕಲ್ ಡೋರ್ ತೆಗಿತಾನೆ, ಆದ್ರೆ ಅಲ್ಲಿ ಯಾರು ಇಲ್ಲ. ಲೂಸಿ ಅಮ್ಮ ಎಲ್ಲಿ ಅಂತ ಕೇಳ್ತಾಳೆ. ನೆಕ್ಸ್ಟ್ ಡೇ ಲೂಸಿ ಆಟ ಆಡ್ತಿದ್ದಾಳೆ. ಆಗ ಸಡನ್ ಆಗಿ ಆಲಿವರ್ ಬದುಕಿದ್ದಾಗ ಸ್ಟೇ ಆಗಿದ್ದ ರೂಮ್ ಇಂದ ಶಬ್ದ ಕೇಳುತ್ತೆ. ನಿಧಾನಕ್ಕೆ ಮೇಲ್ಗಡೆ ಬರ್ತಾಳೆ. ನೋಡಿದ್ರೆ ಮೆಟ್ಲಲ್ಲಿ ಆಲಿವರ್ ತುಂಬಾನೇ ಇಷ್ಟಪಡ್ತಿದ್ದ ಟೈಗರ್ನ ಗೊಂಬೆ ಇದೆ. ಇದು ಲೂಸಿಗ್ ಗೊತ್ತಿಲ್ಲ. ಬೇರೆ ಯಾವ್ದೋ ಗೊಂಬೆ ಅನ್ಕೊಂಡು ಎತ್ಕೋತಾಳೆ. ಆಲಿವರ್ನ ರೂಮ್ ಡೋರ್ ಲೈಟ್ ಆಗಿ ಓಪನ್ ಆಗಿದೆ. ಆ ಡೋರ್ ಮೇಲೆ ಕೀಪ್ ಔಟ್ ಲೂಸಿ ಅಂತ ಬರ್ದಿದೆ. ಸ್ವಲ್ಪ ಹೊತ್ತಲ್ಲೇ ಮರಿಯಾ ಮನೆಗ್ ಬರ್ತಾಳೆ. ಬಂದ ತಕ್ಷಣ ಪೀಕಿನ್ ನೋಡಿ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾಳೆ, ಎಲ್ಲ ಕರೆಕ್ಟ್ ಆಗಿ ನಡೀತು ಅಂತ. ಮೈಕಲ್ ಎಲ್ಲೋಗಿದೆ ಅಂತ ಕೇಳಿದಾಗ ಎಲ್ಲ ಸರಿ ಹೋಗುತ್ತೆ, ಇನ್ಮೇಲೆ ನಾನು ಹ್ಯಾಪಿಯಾಗಿ ಇರ್ತೀನಿ. ಪೀಕಿಗನ್ಸುತ್ತೆ ಮರಿಯಾ ನಾರ್ಮಲ್ ಆಗಿದ್ದಾಳೆ ಅಂತ. ರಾತ್ರಿ ನಾಯಿ ಬೊಗಳ್ತಾ ಇದೆ. ಅದು ಇವಳ ಕಡೆನೆ ನೋಡಿ ಬೊಗಳ್ತಾ ಇದೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಅದನ್ನ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಲೂಸಿ ರೂಮ್ಗೆ ಹೋದಾಗ ಅವಳು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಲೈಟ್ ಆಫ್ ಮಾಡಿ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಸ್ಕ್ರೀನ್ ಹಿಂದೆ ಯಾರೋ ನಿಂತ್ಕೊಂಡಿದ್ದಾರೆ. ಆನ್ ಮಾಡಿದಾಗ ಯಾರು ಇಲ್ಲ. ನೆಕ್ಸ್ಟ್ ಡೇ ಲೂಸಿನ ಹುಡುಕ್ತಾ ಇದ್ದಾಳೆ. ಅವಳು ಆಲಿವರ್ನ ರೂಮ್ ನಲ್ಲಿ ಆಟ ಆಡ್ತಾ ಇದ್ದಾಳೆ. ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲ ಅಮ್ಮ, ಇಲ್ಲೇ ಗೊಂಬೆಗಳ ಜೊತೆ ಸುಮ್ನೆ ಆಟ ಆಡ್ತಿದ್ದೀನಿ. ಯಾರ ಜೊತೆನೋ ಮಾತಾಡ್ತಿದ್ದಂಗೆ ಇತ್ತು. ಏನಿಲ್ಲ, ಗೊಂಬೆಗಳ ಜೊತೆನೆ ಮಾತಾಡ್ತಿದ್ದೆ. ಸರಿ, ಇಲ್ಲಿ ಬರ್ಬೇಡ ಅಂತ ಹೇಳಿದ್ದೆ ತಾನೆ. ಈಗ ಆಲಿವರ್ ಬಳಸ್ತಾ ಇದ್ದ ಟಾಯ್ನ ಬಾಕ್ಸ್ ಒಳಗಡೆ ಹಾಕಿ ಹೊರಗಡೆ ಬಂದಾಗ ಆ ಬಾಕ್ಸ್ ಕೆಳಗಡೆ ಬೀಳುತ್ತೆ. ಮರಿಯಾ ಹತ್ರ ಬಂದು ಚೆಕ್ ಮಾಡ್ತಾಳೆ. ಅಲ್ಲಿ ಲೆಟರ್ಸ್ ಎಲ್ಲ ಇರೋ ಕ್ಯೂಬ್ಸ್ ಇದೆ. ಅದು ಆಲಿವರ್ ಅಂತ ಫಾರ್ಮ್ ಆಗಿದೆ. ಇವಳು ಅದನ್ನೆಲ್ಲ ತೆಗ್ದಿಟ್ಟು ಕೆಳಗಡೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಯಾರೋ ಪಿಯಾನೋ ನುಡಿಸ್ತಾ ಇದ್ದಾರೆ. ನುಡಿಸ್ತಾ ಇರೋದು ಲೂಸಿ. ಮರಿಯಾ ಹೇಳ್ತಾಳೆ, ಸೂಪರ್ ಆಗಿ ನುಡಿಸ್ತಾ ಇದ್ದೀಯಾ ಅಂತ. ಹಾಗೇನೆ ಆಲಿವರ್ ರೂಮ್ ನಲ್ಲಿದ್ದ ಟೈಗರ್ ಗೊಂಬೆ ಇಲ್ಲಿರೋದ್ ನೋಡಿ ಮರಿಯಾಕ್ ಶಾಕ್ ಆಗುತ್ತೆ. ಇದನ್ಯಾರು ನಿನಗ್ ಕೊಟ್ಟಿದ್ದು? ಆಗ ಲೂಸಿ, ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಸರಿನಾ? ಈಗ ಅವಳು ಪಿಯಾನೋ ನುಡಿಸಿದಾಗ ಪಕ್ಕದಲ್ಲಿ ಲೂಸಿ ಅಲ್ದೆ ಬೇರೆ ಯಾರೋ ಪಿಯಾನೋ ನುಡಿಸ್ತಾ ಇದ್ದಾರೆ. ಲೂಸಿ ಹೇಳ್ತಾಳೆ, ಆಲಿವರ್ ಬಂದ್ಬಿಟ್ಟ ಅಂತ. ಗಾಬರಿಯಾಗಿದ್ದ ಮರಿಯಾ ಆ ಗೊಂಬೆನ ವಾಶ್ ಮಾಡ್ತಾಳೆ. ಇದ್ರ ಅರ್ಥ ಏನಂದ್ರೆ ತೀರೋಗಿರೋ ಮಗ ಮತ್ತೆ ಬಂದಿದ್ದಾನೆ ಅನ್ನೋ ಖುಷಿ. ರಾತ್ರಿ ಲೂಸಿನ ಮಲಗಿಸಿ ಆಲಿವರ್ ರೂಮ್ಗೆ ಬರ್ತಾಳೆ. ಅಲ್ಲಿ ಆ ಟೈಗರ್ ಗೊಂಬೆನ ಇಟ್ಟು ಲೂಸಿ ತರನೇ ಇದನ್ನ ಕೂಡ ಮಲಗಿಸಿ ಹೊರಗಡೆ ಬರ್ತಾಳೆ. ಆಗ ಕಬೋರ್ಡ್ ಇಂದ ಒಂದು ಬುಕ್ ಕೆಳಗಡೆ ಬೀಳುತ್ತೆ. ಸಡನ್ ಆಗಿ ಚೇರ್ ಮೂವ್ ಆಗಿ ಲೈಟ್ ಕೂಡ ಆನ್ ಆಗುತ್ತೆ. ವಿಷಯ ಏನಂದ್ರೆ ಅವ್ನ್ ಬದುಕಿದ್ದಾಗ ಡೈಲಿ ನೈಟ್ ಇವಳು ಬುಕ್ ಓದಿ ಕತೆ ಹೇಳ್ತಾ ಇದ್ಲು.
ಸೊ ಈಗ್ಲೂ ಅವನು ಕತೆ ಕೇಳೋಕೆ ಇಷ್ಟಪಡ್ತಿದ್ದಾನೆ ಅನ್ಸುತ್ತೆ. ಅದಕ್ಕೆ ಇವಳು ಕತೆ ಓದೋಕೆ ಶುರು ಮಾಡ್ತಾಳೆ. ಇವಳಿಗಂತೂ ಫುಲ್ ಖುಷಿ. ನನ್ ಮಗ ಮತ್ತೆ ಬಂದ್ಬಿಟ್ಟ, ಅವನು ಇಷ್ಟಪಡ್ತಿದ್ದ ಟೈಗರ್ ಗೊಂಬೆ ಒಳಗಡೆನೆ ಸೇರ್ಕೊಂಡಿದ್ದಾನೆ ಅಂತ. ಮೈಕಲ್ ಜೊತೆಲಿ ತುಂಬಾನೇ ಖುಷಿಯಾಗಿ ಮಾತಾಡ್ತಾಳೆ. ಏನಿವತ್ತು ತುಂಬಾನೇ ಖುಷಿಯಾಗಿದ್ಯಾ? ಸುಮ್ನೆ ಖುಷಿಯಾಗಿದ್ದೀನಿ ಅಷ್ಟೇ. ಈಗ ಹೊರಗಡೆ ತೋರಿಸ್ತಾರೆ. ಚೆನ್ನಾಗಿರೋ ಎಲೆಗಳು ಈ ಮನೆ ಹತ್ರ ಬಿದ್ದಾಗ ಮಾತ್ರ ಒಣಗ್ತಾ ಇದೆ. ರಾತ್ರಿ ಆಲಿವರ್ನ ಗೊಂಬೆ ಮರಿಯಾನ ನೋಡ್ತಾ ಅವಳು ಬೆಡ್ ಮೇಲೆ ಕೂತ್ಕೊಂಡಿದೆ. ಅಷ್ಟೇ ಅಲ್ದೆ ಒಬ್ಬ ಹುಡುಗ ಕಿರ್ಚೋ ಶಬ್ದ ಕೂಡ ಕೇಳ್ತಿದೆ. ಆಲಿವರ್ ಇಲ್ಲೇ ಇದ್ಯಾ ಅಂತ ಪಿಸು ಮಾತಲ್ಲಿ ಕೇಳ್ತಾಳೆ. ಆಗ ಯಾರೋ ಆ ಸೊಳ್ಳೆ ಪರದೆ ಹತ್ರ ಬಂದಂಗೆ ಫೀಲ್ ಆಗುತ್ತೆ. ಅಷ್ಟರಲ್ಲಿ ಮರಿಯಾಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದೊಂದು ಕನ್ಸು. ನೆಕ್ಸ್ಟ್ ಡೇ ಪೀಕೆ ಅಬ್ಸರ್ವ್ ಮಾಡಿದಾಗ ಮನೇಲಿದ್ದ ಗಿಡಗಳೆಲ್ಲ ಒಣಗ್ತಾ ಇದೆ. ಹಾಗೇನೆ ತೋಟಕ್ಕೆ ನೀರ್ ಹಾಕ್ತಿದ್ದ ವ್ಯಕ್ತಿ ಪೀಕಿನ ಕರ್ಕೊಂಡೋಗಿ ನೋಡಿ ಇಡೀ ತೋಟನೇ ಒಣಗ್ತಾ ಇದೆ. ಅಷ್ಟೇ ಅಲ್ದೆ ಸಾಕಿದ್ದ ಮೀನುಗಳೆಲ್ಲ ಕೊಳದಲ್ಲಿ ಸತ್ತೋಗಿದೆ. ಆಗ ಲೂಸಿ ಕಿರ್ಚೋ ಶಬ್ದ ಕೇಳುತ್ತೆ. ಪೀಕಿ ಒಳಗಡೆ ಬಂದಾಗ ಲೂಸಿ ಸಾಕಿದ್ದ ಗಿಣಿ ಕೂಡ ಸತ್ತೋಗಿದೆ. ಆಗ ಲೂಸಿ ಹೇಳ್ತಾಳೆ, ಇಂಡಿಯಾನಲ್ಲಿ ಜನ ಸತ್ರೆ ಸಮುದ್ರದಲ್ಲಿ ಹಾಕ್ತಾರಂತೆ, ಅದೇ ತರನೇ ನಾವು ಕೂಡ ಮಾಡೋಣ ಅಂತ. ಸರಿ ಬಾ, ಹಂಗೆ ಮಾಡೋಣ. ಪೀಕಿ ಒಂಥರ ನೋಡ್ತಿದ್ದಾಳೆ. ನೆಕ್ಸ್ಟ್ ಮರಿಯಾ ಲೂಸಿ ಜೊತೆಲಿ ಸಮುದ್ರ ತೀರಕ್ಕೆ ಹೋಗಿ ಆ ಪಕ್ಷಿಗಳನ್ನ ನೀರಿಗೆ ಹಾಕ್ತಾರೆ. ದೂರದಲ್ಲಿ ಅಗೋರಿಯೊಬ್ರು ಇವ್ರ ಕಡೆನೆ ನೋಡ್ತಿದ್ದಾರೆ. ಅವ್ರು ಯಾಕೆ ನಮ್ಮನ್ನೇ ನೋಡ್ತಿದ್ದಾರೆ ಅಂದಾಗ, ಪರವಾಗಿಲ್ಲ ಲೂಸಿ, ಅವರು ತುಂಬಾನೇ ದೂರದಲ್ಲಿದ್ದಾರೆ ತಾನೆ, ಅವರಲ್ಲ ಇಲ್ಲಿ ನೋಡಿ ಅಂತಾಳೆ. ನೋಡಿದ್ರೆ ಪಕ್ಕದಲ್ಲೇ ಇನ್ನೊಂದು ಅಗೋರಿ ನಿಂತ್ಕೊಂಡಿದ್ದಾರೆ. ಗಾಬರಿಯಾಗಿ ಇಬ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹೋಗೋ ದಾರಿನಲ್ಲಿ ಯಾವ್ದೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ಹೋಗ್ ನೋಡಿದಾಗ ಆಕ್ಸಿಡೆಂಟ್ ಆಗಿ ಯಾರೋ ಸ್ಪಾಟ್ ನಲ್ಲಿ ತೀರ್ಕೊಂಡಿದ್ದಾರೆ. ಕತ್ತು ಮುರಿದೋಗಿದೆ. ಆದ್ರೆ ಇವ್ರು ಬಂದಾಗ ಸತ್ತಿದ್ದ ಡೆಡ್ ಬಾಡಿ ಇವ್ರ ಕಡೆ ತಿರುಗ್ ನೋಡುತ್ತೆ. ಹೆದ್ರಿದ್ದ ಇಬ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ರಾತ್ರಿ ಲೂಸಿ ನಿದ್ದೆ ಮಾಡದೆ ಸುತ್ತಾಡ್ತಾ ಇದ್ದಾಳೆ. ಆಲಿವರ್ ನನ್ ಜೊತೆಲಿ ಆಟ ಆಡಕ್ ಬರ್ತೀಯಾ ಅಂತಿದ್ದಾಳೆ. ಈಗ ಕಾರ್ಟೂನ್ ನೋಡ್ತಾ ಇರುವಾಗ ಸಡನ್ ಆಗಿ ಆಲಿವರ್ನ ಆತ್ಮ ಇವಳ ಹತ್ರ ಬರುತ್ತೆ. ಕಟ್ ಮಾಡಿದ್ರೆ ಲೂಸಿಗೆ ಸ್ನಾನ ಮಾಡಿಸ್ತಾ ಇರುವಾಗ ಲೂಸಿ ಶೋಲ್ಡರ್ ನಲ್ಲಿ ಯಾರೋ ಕಚ್ಚಿರೋ ಗುರ್ತಿರೋದ್ನ ಮರಿಯಾ ಅಬ್ಸರ್ವ್ ಮಾಡ್ತಾಳೆ. ಇದ್ರ ಬಗ್ಗೆ ಕೇಳಿದಾಗ ಆಲಿವರ್ ನಾನ್ ಅನ್ಕೊಂಡಂಗೆ ಅಲ್ಲ, ಅವನು ತುಂಬಾನೇ ಡೇಂಜರಸ್, ಇನ್ಮೇಲೆ ನಾನು ಅವನ್ ಜೊತೆಲಿ ಆಟ ಆಡಲ್ಲ ಅಂತ. ಈಗ್ಲೇ ಮರಿಯಾಗ್ ಅನ್ನಿಸ್ತಾ ಇದೆ, ಪೀಕಿ ಹೇಳ್ದಂಗೆ ಕೇಳ್ಬೇಕಿತ್ತು, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ಆಲಿವರ್ ರೂಮ್ಗೆ ಹೋಗಿ ನೀನು ಈ ತರ ಎಲ್ಲ ನಿನ್ ತಂಗಿ ಜೊತೆಲಿ ನಡ್ಕೋಬಾರ್ದು. ಆಲಿವರ್ನ ಆತ್ಮ ಕೇಳೋ ಸ್ಥಿತಿಲಿ ಇಲ್ಲ. ಆ ಬುಕ್ ನ ಮಾತ್ರ ತೆಗ್ದು ಕೆಳಗಡೆ ಹಾಕ್ತಾನೆ. ನಾನಿವತ್ತು ಕತೆ ಹೇಳಲ್ಲ. ಆದ್ರೆ ಅವನು ತುಂಬಾನೇ ರೂಡ್ ಆಗಿ ನಡ್ಕೋತಾನೆ. ಫೋರ್ಸ್ಫುಲ್ಲಿ ಅವಳನ್ನ ಚೇರ್ ಮೇಲೆ ಕೂರ್ಸಿ ಬುಕ್ ಓದೋದಕ್ಕೆ ಹೇಳ್ತಾನೆ. ಮರಿಯಾ ಆಗಲ್ಲ ಅಂತ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡಿದಾಗ ಡೋರ್ ಕ್ಲೋಸ್ ಆಗುತ್ತೆ. ಸರಿ, ನಾನು ಬುಕ್ ಓದಿ ಕತೆ ಹೇಳ್ತೀನಿ, ಆದ್ರೆ ನೀನು ನನಗೆ ಒಂದು ಪ್ರಾಮಿಸ್ ಮಾಡ್ಬೇಕು. ಅದೇನಂದ್ರೆ ಇನ್ಮೇಲೆ ಲೂಸಿ ಜೊತೆಲಿ ಆ ರೀತಿ ರೂಡ್ ಆಗಿ ನಡ್ಕೋಬಾರ್ದು. ಆಗ ಲೈಟ್ ಆನ್ ಆಗುತ್ತೆ. ಓಕೆ, ಆಕ್ಸೆಪ್ಟ್ ಮಾಡ್ಕೊಂಡ ಅನ್ಕೊಂಡು ಓದೋಕೆ ಶುರು ಮಾಡ್ತಾಳೆ. ರಾತ್ರಿ ಮಲಗಿರುವಾಗ ಹೊರಗಡೆ ಏನೋ ಶಬ್ದ ಕೇಳ್ತಿದೆ. ಶಬ್ದ ಬರ್ತಿರೋ ಕಡೆ ಹೋದಾಗ ಆ ಟೈಗರ್ ಗೊಂಬೆನ ಯಾರೋ ಕಿತ್ ಬಿಸಾಕಿದ್ದಾರೆ. ಆಗ ಯಾರೋ ಹೊರಗಡೆಯಿಂದ ಡೋರ್ ತಟ್ತಾ ಇರೋ ಶಬ್ದ ಕೇಳಿ ಡೋರ್ ಓಪನ್ ಮಾಡಿದಾಗ ಅಗೋರಿ ಒಬ್ರು ನಿಂತ್ಕೊಂಡಿದ್ದಾರೆ. ಇಲ್ಲಿಂದ ಹೋಗಿ ಅಂತ ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ. ಅಗೋರಿ ಹಿಂದ್ಗಡೆ ಕೈ ತೋರಿಸ್ತಾರೆ. ಆಗ ಯಾವ್ದೋ ಎಂಟಿಟಿ ಇವಳು ಹಿಂದೆನೆ ನಿಂತ್ಕೊಂಡಿದೆ. ಆ ದೇವಸ್ಥಾನದಲ್ಲಿದ್ದ ವಿಗ್ರಹ ಇದೇ ತರನೇ ಇತ್ತು. ಅದ್ರ ಮುಖ ವಿಚಿತ್ರವಾಗಿದೆ. 2 ಕೈ ಇದ್ರೂನು ಮುಖನ ಇನ್ನೆರಡು ಕೈ ಮುಚ್ಕೊಂಡಿರೋ ತರ ಇದೆ. ಹೆದ್ರಿದ್ದ ಮರಿಯಾ ಮನೆ ಒಳಗಡೆ ಬಂದು ಡೋರ್ ಲಾಕ್ ಮಾಡ್ತಾಳೆ. ಅಷ್ಟ್ರಲ್ಲಿ ಪೀಕಿ ಬಂದು, ಏನ್ ಕೆಲ್ಸ ಮಾಡಿದ್ಯಾ ನೀನು? ನಾನೇನು ಮಾಡಿಲ್ಲ, ನೀನೊಂದು ದೊಡ್ಡ ತಪ್ಪು ಮಾಡಿದ್ಯಾ. ನೀನು ಡೋರ್ ಓಪನ್ ಮಾಡಿದ್ರಿಂದ ಆಲಿವರ್ನ ಆತ್ಮ ನಮ್ ಪ್ರಪಂಚಕ್ಕೆ ಬಂದ್ಬಿಡ್ತು. ಇದ್ರಿಂದ ದೊಡ್ಡ ಇಂಬ್ಯಾಲೆನ್ಸ್ ಆಗೋಯ್ತು. ನಿನ್ ಕಣ್ಣಿಗೆ ಅವಳು ಕಂಡ್ಲು ಅಲ್ವಾ? ಅವಳೇ ಮೃತ್ಯು ದೇವತೆ. ಈ ಸತ್ತಿರೋ ಆತ್ಮಗಳ ಪ್ರಪಂಚನ ಕಾಯ್ತಾ ಇರೋದು ಅವಳೇ. ಈಗ ಅವಳು ಈ ಮನೆ ಸುತ್ತಮುತ್ತ ಓಡಾಡ್ತಾ ಇದ್ದಾಳೆ. ಆಲಿವರ್ನ ಆತ್ಮನ ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದೇ ಅವಳು ಗುರಿ. ಅದನ್ನ ತಡೆಯೋ ಪ್ರಯತ್ನ ಮಾಡಿದ್ರೆ ಅವಳು ಸುಮ್ನೆ ಇರಲ್ಲ. ನೋಡು, ನಿನ್ ಮಗ ತೀರ್ಕೊಂಡಿದ್ದಾನೆ, ಅವನೊಬ್ಬ ಇವಿಲ್. ಈಗ ನಮ್ಗೆ ಇರೋದು ಒಂದೇ ದಾರಿ. ಆಲಿವರ್ ಬಳಸ್ತಾ ಇದ್ದ ಎಲ್ಲ ವಸ್ತುಗಳನ್ನ ಸುಡೋದ್ರ ಮೂಲಕ ಆ ಮೃತ್ಯು ದೇವತೆ ಮತ್ತೆ ಅವನ ಆತ್ಮಗಳ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಮರಿಯಾ ಏನು ರಿಪ್ಲೈ ಮಾಡದೆ ಮೇಲ್ಗಡೆ ಬರ್ತಾಳೆ. ಬೆಡ್ರೂಮ್ಗೆ ಬಂದಾಗ ಲೂಸಿ ಕೂತ್ಕೊಂಡು ನಗ್ತಾ ಇದ್ದಾಳೆ. ಹತ್ರ ಹೋದಾಗ ಲೂಸಿ ಬೇರೆ ಕಡೆಯಿಂದ ಬರ್ತಾಳೆ. ಹಾಗಾದ್ರೆ ಇಲ್ಲಿರೋದು ಯಾರು ಅಂತ ನೋಡಿದಾಗ ಅದು ಈ ತರ ಬಾಯಿ ಓಪನ್ ಮಾಡುತ್ತೆ. ಮರಿಯಾ ಗಾಬರಿಯಾಗಿ ಕೆಳಗಡೆ ಬಿದ್ದೋಗ್ತಾಳೆ. ಆಗ ಲೂಸಿ ಕೇಳ್ತಾಳೆ, ಏನಾದ್ರೂ ಸಮಸ್ಯೆನಾ? ಏನು ಇಲ್ಲ ಅಂತ ಮಗಳಿಗೆ ಸಮಾಧಾನ ಮಾಡ್ತಾಳೆ. ನೆಕ್ಸ್ಟ್ ಡೇ ಎಲ್ರು ಸ್ಟ್ರೀಟ್ ಫುಡ್ ತಿಂತಾ ಇದ್ದಾರೆ. ಮೈಕಲ್ ಹೇಳ್ತಾನೆ, ಇನ್ನೇನು ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ, ಲೂಸಿನ ರಿಲೇಟಿವ್ಸ್ ಮನೆಗೆ ಕಳ್ಸೋಣ ಅಂತ. ಆಗ ಮರಿಯಾಗೆ ಕೆಲವೊಂದು ಇಲ್ಯೂಷನ್ಸ್ ಬರ್ತಾ ಇದೆ. ಪ್ಲೇಟ್ ಅಲ್ಲಿ ಜಿರಳೆಗಳಿದೆ. ಅವಳು ನೋಡ್ತಿರೋ ಕಡೆ ಎಲ್ಲ ಜಿರಳೆಗಳೇ ತುಂಬಿದೆ. ಸಡನ್ ಆಗಿ ಫ್ಲಾಶ್ ಔಟ್ ಆಗುತ್ತೆ. ಈಗ ಲೂಸಿ ಕಾಣಿಸ್ತಾ ಇಲ್ಲ. ಅವಳನ್ನ ಹುಡ್ಕೊಂಡು ಹೊರಗಡೆ ಬರ್ತಾಳೆ. ಹೀಗೆ ಗಲ್ಲಿ ಒಳಗಡೆ ಹುಡ್ಕೊಂಡು ಹೋಗ್ತಾ ಇರುವಾಗ ಆ ಮೃತ್ಯು ದೇವತೆ ಬರುತ್ತೆ. ಅಷ್ಟ್ರಲ್ಲಿ ಮೈಕಲ್ ಲೂಸಿನ ಎತ್ಕೊಂಡು ಬರ್ತಾನೆ. ಲೂಸಿ ಹೊರಗಡೆನೆ ನಿಂತ್ಕೊಂಡಿದ್ಲು. ಅದು ಗೊತ್ತಿಲ್ಲದೆ ನೀನು ಇಲ್ಲೆಲ್ಲ ಬಂದು ಹುಡುಕ್ತಾ ಇದ್ದೀಯಾ ಅಂತ.
ಈ ಕಡೆ ಪೀಕಿ ಆಲಿವರ್ ಬಳಸ್ತಾ ಇದ್ದ ಎಲ್ಲಾ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾಳೆ. ಮರಿಯಾ ಹೇಳಿದ ಮಾತು ಕೇಳ್ತಿಲ್ಲ, ನಾನೇ ಇದನ್ನೆಲ್ಲ ಸುಟ್ಟು ಬಿಡ್ತೀನಿ ಅಂತ. ಆಗ ನಾಯಿ ವಿಚಿತ್ರವಾಗಿ ಬೊಗಳ್ತಾ ಇದೆ. ಆಗ ಯಾರೋ ಪೀಕಿ ಕೈನ ಹಿಡ್ದಂಗೆ ಫೀಲ್ ಆಗುತ್ತೆ. ಕೈ ಬಿಡಿಸ್ಕೊಂಡು ಹೊರಗಡೆ ಓಡ್ ಬರ್ತಾಳೆ. ಆಲಿವರ್ನ ವಸ್ತುಗಳನ್ನೆಲ್ಲ ಗುಡ್ಡೆ ಹಾಕಿ ಸುಡೋ ಪ್ರಯತ್ನ ಮಾಡ್ತಿರುವಾಗ ಮ್ಯಾಚ್ ಬಾಕ್ಸ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅದೇ ಸಮಯ ಪಕ್ಕದಲ್ಲಿದ್ದ ಕೆರೆಯಿಂದ ಒಂದು ಆತ್ಮ ಎದ್ದು ಬರುತ್ತೆ. ಇದ್ಯಾರಂದ್ರೆ ಸತ್ತೋಗಿದ್ದ ಪೀಕಿ ಮಗಳು ಅನುಷ್ಕಾ. ಗಾಬರಿಯಾಗಿ ಪೀಕಿ ನಿಧಾನಕ್ಕೆ ಹತ್ರ ಬಂದಾಗ ಕೊಳದಲ್ಲಿ ಅನುಷ್ಕಾ ಯೂಸ್ ಮಾಡ್ತಿದ್ದ ರಿಬ್ಬನ್ ಸಿಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಮೈಕಲ್ ಅಂಡ್ ಫ್ಯಾಮಿಲಿ ಮನೆಗ್ ಬರ್ತಾರೆ. ಏನಿದು ಇಷ್ಟೊಂದು ಕಸ ತುಂಬಿರೋ ಮೂಟೆಗಳಿದೆಯಲ್ಲ, ಪೀಕಿ ಎಲ್ಲಿ ಅಂತ ಹುಡುಕ್ತಾ ಇರುವಾಗ ಮರಿಯ ಹೆದ್ರಿ ಕಿರ್ಚ್ಕೋತಾಳೆ. ಯಾಕಂದ್ರೆ ಕೊಳದಲ್ಲಿ ಪೀಕಿ ಡೆಡ್ ಬಾಡಿ ಇದೆ. ಅವ್ರಿಗೆ ಅಂತ್ಯ ಸಂಸ್ಕಾರ ಆದ್ಮೇಲೆ ಎಲ್ರು ಮನೆಗ್ ಬರ್ತಾರೆ. ಮರಿಯ ಲೂಸಿಗೆ ಕತೆ ಹೇಳ್ತಾ ಇದ್ದಾಳೆ. ಲೂಸಿ ಕೇಳ್ತಾಳೆ, ಇದನ್ನೆಲ್ಲ ಆಲಿವರ್ ಮಾಡ್ತಾ ಇರ್ಬೋದಾ ಅಂತ. ರಾತ್ರಿ ನಿದ್ದೆ ಮಾಡೋ ಸಂದರ್ಭದಲ್ಲಿ ಪೀಕಿ ಸತ್ತು ಸ್ವರ್ಗ ಸೇರಿದ್ದಾರೆ. ಹಾಗಾದ್ರೆ ಆಲಿವರ್ ಕೂಡ ಅಲ್ಲೇ ಇರ್ಬೇಕಿತ್ತು ಅಲ್ವಾ? ಆದ್ರೆ ಅವನ್ ಯಾಕೆ ಇಲ್ಲಿ ಸುತ್ತಾಡ್ತಾ ಇದ್ದಾನೆ ಅಂತ. ಈಗ್ಲೇ ಮರಿಯಾಗಿ ರಿಯಲೈಸ್ ಆಗುತ್ತೆ ಅವಳು ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಲು ಅಂತ. ತಕ್ಷಣ ಹೊರಗಡೆ ಬಂದು ಪೀಕಿ ಆಲಿವರ್ ಬಳಸ್ತಾ ಇದ್ದ ವಸ್ತುಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ಲು ಅಲ್ವಾ, ಅದಕ್ಕೆ ಬೆಂಕಿ ಹಚ್ತಾಳೆ. ಹಿಂದೆನೆ ಮೃತ್ಯು ದೇವತೆ ನಿಂತ್ಕೊಂಡಿದೆ. ನೇರವಾಗಿ ರೂಮಿಗೆ ಬಂದಾಗ ಅಲ್ಲಿ ನಾಯಿ ಬೊಗಳ್ತಾ ಇದೆ. ಲೂಸಿ ಕಾಣಿಸ್ತಾ ಇಲ್ಲ. ಹುಡ್ಕೊಂಡು ಹೊರಗಡೆ ಬಂದಾಗ ಅವಳು ಜೋಕಾಲಿ ಆಡ್ತಾ ಇದ್ದಾಳೆ. ಇಲ್ಲೇನ್ ಮಾಡ್ತಿದ್ಯಾ ಅಂದಾಗ ವಿಚಿತ್ರವಾಗಿ ನಗ್ತಾ ಫ್ರೆಶ್ ಏರ್ ತಗೊಳೋದಕ್ಕೆ ಬಂದೆ ಅಂತ. ಅಷ್ಟ್ರಲ್ಲಿ ಮೈಕಲ್ ಬರ್ತಾನೆ. ಬೆಂಕಿ ಉರಿತಾ ಇರೋದ್ ನೋಡಿ ಏನ್ ಮಾಡ್ತಾ ಇದ್ಯಾ ನೀನು? ಆಗ ಮರಿಯಾ, ನಾವಿಬ್ರು ನಿಮ್ ಹತ್ರ ಕೆಲವೊಂದು ವಿಷಯನ ಮುಚ್ಚಿಟ್ಟಿದೀವಿ. ಆಲಿವರ್ನ ಆತ್ಮ ನಮ್ ಮನೇಲಿದೆ. ಡೌಟ್ ಇದ್ರೆ ಲೂಸಿನ ಕೇಳಿ. ಆಗ ಲೂಸಿ, ನನ್ಗೇನು ಗೊತ್ತಿಲ್ಲ, ಆಲಿವರ್ನ ಆತ್ಮ ನಮ್ಮನೇಲಿ ಇದೆಯಾ ಅಂತ ಒಂದು ಟ್ವಿಸ್ಟ್ ಕೊಡ್ತಾಳೆ. ಆಕ್ಚುಲಿ ಇವಳೇ ಹೇಳಿರ್ತಾಳೆ ಆಲಿವರ್ನ ಆತ್ಮ ನನ್ ಜೊತೆಲಿ ರೂಡ್ ಆಗಿ ನಡ್ಕೋತಾ ಇದೆ ಅಂತ. ಆದ್ರೆ ಈಗ ನನ್ಗೇನು ಗೊತ್ತಿಲ್ಲ ಅಂತಿದ್ದಾಳೆ. ಟ್ರಿಗರ್ ಆಗಿದ್ದ ಮರಿಯಾ ನಿಜ ಹೇಳು ಅಂತ ಬೈತಾಳೆ. ಮೈಕಲ್ ಅನ್ಕೋತಾನೆ ಮರಿಯಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಅಂತ. ಮರಿಯಾ ಮತ್ತೆ ಲೂಸಿನ ರಿಕ್ವೆಸ್ಟ್ ಮಾಡ್ತಾಳೆ, ದಯವಿಟ್ಟು ನಿಮ್ ತಂದೆಗೆ ವಿಷಯ ಹೇಳು ಅಂತ. ಈಗ್ಲೇ ಗೊತ್ತಾಗುತ್ತೆ ಅದು ಲೂಸಿನೇ ಅಲ್ಲ. ಲೂಸಿ ಬಾಡಿಲಿ ಆಲಿವರ್ನ ಆತ್ಮ ಸೇರ್ಕೊಂಡಿದೆ. ಅವನ್ ವಸ್ತುಗಳನ್ನೆಲ್ಲ ಸುಟ್ಟಿದ್ರಿಂದ ಲೂಸಿ ದೇಹ ಸೇರ್ಕೊಂಡಿದ್ದಾನೆ. ನಿನ್ ತಂಗಿ ದೇಹ ಬಿಟ್ಟು ಹೋಗು ಅಂತ ಹೆದರ್ಸ್ತಾಳೆ. ಆಗ ಲೂಸಿ, ಅಪ್ಪ ನನ್ನ ಕಾಪಾಡಿ ಅಂತ ಕಿರ್ಚ್ತಾಳೆ. ಮೈಕಲ್ ಮರಿಯನ ರೂಮ್ ನಲ್ಲಿ ಕೂಡ್ ಹಾಕಿ ಕೆಳಗಡೆ ಬರ್ತಾರೆ. ನೋಡಿದ್ರೆ ಮನೆ ಸುತ್ತ ಅಗೋರಿಗಳಿದ್ದಾರೆ. ತಕ್ಷಣ ಪೊಲೀಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಈ ಕಡೆ ಆ ನಾಯಿ ಲೂಸಿನ ನೋಡ್ತಿದೆ. ಏನೋ ಕುಯ್ತಾ ಇರೋ ಶಬ್ದ ಕೇಳಿ ಮೈಕಲ್ ಬಂದು ನೋಡ್ತಾನೆ. ನೋಡಿದ್ರೆ ಲೂಸಿ ಆ ನಾಯಿಗೆ ಚಾಕುಯಿಂದ ಚುಚ್ತಾ ಇದ್ದಾಳೆ. ಹೇಳಿದ್ ಮಾತ್ ಕೇಳಿಲ್ಲ, ಅದಕ್ಕೇನೆ ಸಾಯಿಸ್ಬಿಟ್ಟೆ. ನೀವು ಅಷ್ಟೇ ಅಂತ ಇವನಿಗೂ ಚುಚ್ಬಿಡ್ತಾಳೆ. ಇನ್ಮೇಲೆ ನಾನು ಅಮ್ಮ ನೆಮ್ಮದಿಯಾಗಿರ್ತೀವಿ ಅಂತ. ಅಷ್ಟ್ರಲ್ಲಿ ಮರಿಯಾ ಡೋರ್ ಹೊಡ್ಕೊಂಡು ಹೊರಗ್ ಬರ್ತಾಳೆ. ಮನೇಲಿ ಯಾರು ಕಾಣಿಸ್ತಾ ಇಲ್ಲ. ಅಗೋರಿಗಳೆಲ್ಲ ಸೇರಿ ಲೂಸಿನ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲೂಸಿ ದೇಹದಲ್ಲಿ ಆಲಿವರ್ ಇರೋದ್ರಿಂದ ಬೇರೆ ದಾರಿ ಇಲ್ದೆ ಲೂಸಿನ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾರೆ. ಮರಿಯಾ ತಡೆಯೋ ಪ್ರಯತ್ನ ಮಾಡ್ತಾಳೆ, ಆದ್ರೆ ಆಗ್ತಿಲ್ಲ. ಮಂತ್ರ ಹೇಳ್ತಿದ್ದಂಗೆ ಆ ಮೃತ್ಯು ದೇವತೆ ಕೆಳಗಡೆ ಬರ್ತಾ ಇದೆ. ಲೂಸಿ ದೇಹದಲ್ಲಿದ್ದ ಆಲಿವರ್ನ ಆತ್ಮ ಹೊರಗ್ ಬಂದು ಕಿರ್ಚಾಡ್ತಾ ಇದೆ. ಈ ಅಗೋರಿಗಳ ಉದ್ದೇಶ ಏನಂದ್ರೆ ಹೇಗಾದ್ರೂ ಆಲಿವರ್ ಆತ್ಮನ ಇವಳ ದೇಹದಿಂದ ಹೊರಗ್ ಬರ್ಸಿ ಆ ಮೃತ್ಯು ದೇವತೆಗೆ ಒಪ್ಸೋದು. ಅವನು ಹೊರಗ್ ಬರ್ದೇ ಇರೋದ್ರಿಂದ ಲೂಸಿನ ಸಾಯಿಸೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಆಗ ಮರಿಯಾ ಹೇಳ್ತಾಳೆ, ನೋಡು ಆಲಿವರ್, ನಿನ್ನಿಂದ ನಿನ್ ತಂಗಿ ಬಲಿ ಆಗ್ತಾಳೆ. ಆಗ ಆಲಿವರ್, ನನಗೆ ಅಲ್ಲಿ ತುಂಬಾನೇ ಭಯ ಆಗುತ್ತೆ, ನಾನು ನಿಮ್ ಜೊತೆಲೇ ಇರ್ತೀನಿ. ಸರಿ, ನಿನ್ ತಂಗಿನ ಬಿಟ್ಬಿಡು, ನನ್ ದೇಹ ಸೇರ್ಕೋ. ಈಗ ಲೂಸಿ ನಾರ್ಮಲ್ ಆಗ್ತಾಳೆ. ಈಗ ಅಗೋರಿಗಳು ಮರಿಯ ದೇಹಕ್ಕೆ ಚುಚ್ತಾರೆ. ಯಾಕಂದ್ರೆ ಆಲಿವರ್ನ ಆತ್ಮ ಇವಳ ದೇಹ ಸೇರ್ಕೊಬಿಡ್ತು. ಮರಿಯ ಒಂದು ರೂಮ್ ನಲ್ಲಿ ಇದ್ದಾಗ ಆ ಮೃತ್ಯು ದೇವತೆ ಬರುತ್ತೆ. ಫಸ್ಟ್ ಟೈಮ್ ಅದ್ರ ಮುಖ ತೋರಿಸ್ತಾರೆ. ಅದ್ರ ಮುಖ ನೋಡೋಕೆ ಚೆನ್ನಾಗಿದೆ, ಆದ್ರೆ ಸಡನ್ ಆಗಿ ಭಯಂಕರವಾಗ್ಬಿಡುತ್ತೆ. ಕಟ್ ಮಾಡಿದ್ರೆ ಮರಿಯಾ ಮರಿಯಾ ಅಂತ ಕರಿತಾ ಇರೋ ಶಬ್ದ ಕೇಳುತ್ತೆ. ಮರಿಯಾ ಆತ್ಮ ದೇವಸ್ಥಾನದ ಮೆಟ್ಟಿಲಲ್ಲಿದೆ. ಮೆಟ್ಲಲ್ಲಿ ಅವಳ ಅಸ್ಥಿ ಸುರಿದಿದೆ. ಸೊ ಈಗ ಮರಿಯಾ ಸತ್ತು ಆತ್ಮಗಳ ಪ್ರಪಂಚದಲ್ಲಿ ಇದ್ದಾಳೆ. ಮೈಕಲ್ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಇವಳ ಜೊತೆಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಇದೇ ತರನೇ ಮರಿಯಾ ಆಲಿವರ್ ಜೊತೆಲಿ ಮಾತಾಡೋದಕ್ಕೆ ಟ್ರೈ ಮಾಡಿರ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.